ಕೆರೆಗೆ ಬಿದ್ದಿದ್ದ ಯುವಕನ ಮೃತದೇಹ ಪತ್ತೆ, ಮುಗಿಲು ಮುಟ್ಟಿದ ಕುಟುಂಬಸ್ಥರ ಕ್ರಂದನ. ಮಾನವೀಯತೆಯ ದೃಷ್ಟಿಯಿಂದ ಪರಿಹಾರ ಕೊಡಿಸುವಲ್ಲಿ ಮುಂದಾಗ್ತಾರ ಮೌನಿ ಶಾಸಕರು. ಮೌನಿ ತಾಲೂಕಿನ ಮದಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕ್ಯಾಂಪೊಂದರಲ್ಲಿ ಖಾಸಗಿ ಕೆರೆಯಲ್ಲಿ ನಿನ್ನೆ ಈಜಾಡಲು ಹೋಗಿದ್ದ ಮಾನವೀಯ ಜನತಾ ಕಾಲೋನಿಯ ಯುವಕ ನಾಗರಾಜ್ ಭೋವಿ ತಂದೆ ಯಂಕಪ್ಪ ಭೋವಿ ಅಂದಾಜು 23 ವರ್ಷ ಸೋಮವಾರ ಆಳವಾದ ಕೆರೆಗೆ ಈಜಾಡಲು ಬಿದ್ದು ಮೃತಪಟ್ಟಿದ್ದಾನೆ. ಬರೋಬ್ಬರಿ 27 ಗಂಟೆಗಳ ಬಳಿಕ ಸತತ ಶೋಧ ಕಾರ್ಯಾಚರಣೆಯಿಂದ ಮೃತದೇಹ ಅಗ್ನಿಶಾಮಕ ಸಿಬ್ಬಂದಿಗಳು ಹಾಕಿದ್ದ ಕಬ್ಬಿಣದ ಕೊಂಡಿಯಿಂದ ಮಧ್ಯಾಹ್ನ 3:30ಕ್ಕೆ ಮೇಲ್ಬಂದಿದೆ. ನಗರದ ವಾರ್ಡ್ ನಂಬರ್ 9ರ ಸರ್ಕಾರಿ ಆಸ್ಪತ್ರೆಯ ಪಕ್ಕದಲ್ಲಿರುವ ಜನತಾ ಕಾಲೋನಿಯ ನಿವಾಸಿ ನಾಗರಾಜ್ ಭೋವಿ 23 ವರ್ಷ. ಈ ಯುವಕ ನಿನ್ನೆ ಕೆರೆಯಲ್ಲಿ ಬಿದ್ದಿದ್ದರಿಂದ 27 ತಾಸುಗಳ ಬಳಿಕ ಅಗ್ನಿಶಾಮಕ ಸಿಬ್ಬಂದಿಗಳ ಸತತ ಶೋಧ ಕಾರ್ಯಾಚರಣೆ ಮತ್ತು ಪೊಲೀಸರ ಹಾಗೂ ಕುಟುಂಬಸ್ಥರ ಮತ್ತು ಗ್ರಾಮಸ್ಥರ ಸಹಕಾರದಿಂದ ಮೃತದೇಹ ಪತ್ತೆಯಾಗಿದೆ. ಖಾಸಗಿ ಕೆರೆಯ ಮಾಲೀಕ ಬಾಲಕೃಷ್ಣ ರೆಡ್ಡಿ ತಮ್ಮ 40 ಎಕರೆ ಜಮೀನಿನಲ್ಲಿ ಇಂತಹ 3 ಬೃಹತ್ ಕೆರೆಗಳನ್ನು ನಿರ್ಮಿಸಿ ನದಿ ಮತ್ತು ಕಾಲುವೆ ಮೂಲಕ ಹೆಚ್ಚಿನ ನೀರು ಸಂಗ್ರಹಿಸಿಟ್ಟಿದ್ದಾರೆ. ಆದರೆ ಕೆರೆಗಳಿಗೆ ಎಲ್ಲಿಯೂ ಕೂಡ ಭದ್ರತೆಗಾಗಿ ತಂತಿ ಹಾಕುವ ಕ್ರಮ ಕೈಗೊಂಡಿಲ್ಲ. ಸುತ್ತಲೂ ತಂತಿ ಹಾಕದೆ ಓಪನ್ ಬಿಟ್ಟಿರುವುದರಿಂದ ಈ ಘಟನೆ ಜರುಗಿದೆ ಎಂಬ ಆಕ್ರೋಶವನ್ನ ಮೃತ ಯುವಕನ ಸಂಬಂಧಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ್ದ ಶಾಸಕರು ಜಿ ಅಂಪಯ್ಯ ನಾಯ್ಕ್ ಹಾಗೂ ಮಾಜಿ ಶಾಸಕರು ರಾಜಾ ವೆಂಕಟಪ್ಪ ನಾಯ್ಕ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಮೃತ ಯುವಕನ ಕುಟುಂಬಕ್ಕೆ ಸಾಂತ್ವನ ಹೇಳಿ ಮೃತ ದೇಹ ಪತ್ತೆಗಾಗಿ ಅಗತ್ಯ ಕ್ರಮ ತೆಗೆದುಕೊಂಡಿದ್ದಾರೆ ಎಂದರು. ಇದಕ್ಕೆ ಕುಟುಂಬಸ್ಥರು ಮೃತ ಯುವಕ ಕೇವಲ 23 ವರ್ಷವಿದ್ದು ಹೊಲದ ಮಾಲೀಕ ತಂತಿ ಹಾಕದೆ ಇಷ್ಟು ಪ್ರಮಾಣದ ನೀರನ್ನ ಸಂಗ್ರಹಿಸಿ ಓಪನ್ ಬಿಟ್ಟಿದ್ದಾರೆ. ನಮ್ಮ ಮಗನಿಗೆ ನ್ಯಾಯ ಒದಗಿಸಿಕೊಡಿ, ಈ ರೀತಿ ಘಟನೆ ಮುಂದೆ ಯಾರಿಗೂ ಆಗಬಾರದು ಎಂದು ಅಳಲನ್ನ ತೋಡಿಕೊಂಡರು. ಇಂದ್ರಾಗ ಮಾತಾಡೋದು ಈಗ ಬಾಡಿ ತೆಗೆದು ಪ್ರಯತ್ನ ಮಾಡೋದು ಅವೆಲ್ಲ ಏನಾನ ಬಡವ್ರಿಗೆ ಏನಾನ ಮಾಡ್ರಿ ಆ ಓಟ್ ಹಾಕಕ್ಕೆ ಎಲ್ಲಾರು ಬರ್ತಾರ. ಇವಾಗ ಯಾರು ಬರ್ತಾರೆ ಹೇಳ್ರಿ? ಯಾರು ನಿನ್ನೆ ನಾವು ಇದೀವಿ ಪೊಲೀಸರು ಅದೇ ಮಾತಾಡ್ತಾರಲ್ಲ. ನೀವು ಈಗ ಬಂದ್ರಿ, ನಾವು ನಿನ್ನೆ ಬಂದು ಎಲ್ಲ ಇನ್ಸ್ಟಾ ಮಾಡಿ ಹೋಗಿದ್ವಿ. ಮಾಡ್ಬೇಕಿಲ್ಲ ಅಂತ ಹೇಳಿ ನೀವು ಹೇಳೋದು ಕರೆಕ್ಟ್. ಪ್ರಯತ್ನ ಮಾಡ್ರಿ. ಆಮೇಲೆ ಮಾತಾಡೋದು. ಈ ಘಟನೆ ಮನಗಂಡ ಶಾಸಕರು ಜಿ ಅಂಪಯ್ಯ ನಾಯ್ಕರು ಸೂಕ್ತ ಪರಿಹಾರ ಒದಗಿಸುವಲ್ಲಿ ಮುಂದಾಗ್ತಾರಾ ಎಂಬುದು ಕಾದು ನೋಡಬೇಕಿದೆ. ನಂತರ ಮೌನಿ ಪಿಐ ಸೋಮಶೇಖರ್ ಕೆಂಚರೆಡ್ಡಿ ಸೂಚನೆ ಮೇರೆಗೆ ಪೊಲೀಸ್ ಸಿಬ್ಬಂದಿಗಳು ಪ್ರಕರಣ ದಾಖಲಿಸಿಕೊಂಡು ಮೃತ ದೇಹವನ್ನ ಪೋಸ್ಟ್ ಮಾರ್ಟಂಗಾಗಿ ದಾಖಲು ಮಾಡಿದ್ದಾರೆ. ಈ ವೇಳೆ ತಾಲೂಕ್ ಪಂಚಾಯತ್ ಇಒ ಖಾಲಿದ್ ಅಹಮದ್, ಅಗ್ನಿಶಾಮಕ ಸಿಬ್ಬಂದಿಗಳು ರಾಜಸಾಬ್, ಜಗನ್ನಾಥ್, ರುಸ್ತುಂ, ವೈಭವ್ ಸೇರಿದಂತೆ ಡೇವಿಡ್ ಪೊಲೀಸ್, ಬಸವರಾಜ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು.